ಹಾಯ್ ಹೆಲೋ ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆದಂತಹ ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟನ್ನ ಹೇಗೆ ಮಾಡಬೇಕು ಹಾಗೆ ಒಬ್ಬಟ್ಟಿನ ಸಾರನ್ನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಇಷ್ಟ ಆಗುತ್ತೆ. ನಾನು ತೋರಿಸುವಂತಹ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು ಕಣಕವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೇಸನ್ನಲ್ಲಿ ಮೈದಾ ಹಿಟ್ಟನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಮೈದಾ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಗೆ 1/4 ಸ್ಪೂನ್ಗಿಂತ ಕಡಿಮೆ ಉಪ್ಪನ್ನು ಹಾಕಿ ನಂತರ 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂದರೆ ಬರೀ ಚಿರೋಟಿ ರವೆಯಲ್ಲೂ ಸಹ ನೀವು ಮಾಡ್ಕೋಬಹುದು. ಈ ರೀತಿಯಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೋಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಇರಬಾರ್ದು. ನಾನು ತೋರಿಸುವಂತಹ ಅದಕ್ಕೆ ನೀಟಾಗಿ ತುಂಬಾನೇ ಸಾಫ್ಟ್ ಆಗಿ ಕಲಿಸ್ಕೋಬೇಕಾಗುತ್ತೆ. ನೀರನ್ನು ಒಮ್ಮೆಲೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸಾಫ್ಟ್ ಆಗಿ ಬರಬೇಕು. ನಂತರ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ನಾದ್ಕೊಂಡು ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ಹೂರಣಕ್ಕೆ ಇಲ್ಲಿ 1 ಕಪ್ನಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ. ನೀವು ಇನ್ನು ಜಾಸ್ತಿ ಕ್ವಾಂಟಿಟಿಯನ್ನು ತಗೋಬಹುದು. ಈ ರೀತಿಯಾಗಿ ಚೆನ್ನಾಗಿ 2 ರಿಂದ 3 ಸಾರಿ ವಾಶ್ ಮಾಡಿಕೊಂಡು ಮೊದಲೇ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕಿಟ್ಟಿದ್ದೆ. ಅದಕ್ಕೆ ತೊಳೆದಿರುವಂತಹ 1 ಕಪ್ನಷ್ಟು ಬೇಳೆಯನ್ನು ಹಾಕೊಂಡು ಇದು ಚೆನ್ನಾಗಿ ಬೇಯಬೇಕು. ಈ ಥರ ಮೇಲೆ ವೈಟ್ ಕಲರ್ ನೊರೆ ಬಂದರೆ ಅದನ್ನ ತೆಗೆದಿಟ್ಕೊಳ್ಳಿ. ಈ ರೀತಿಯಾಗಿ ಬೇಳೆ ಬೆಂದಿರಬೇಕು. ನೋಡ್ತಾ ಇರ್ಬೋದು, ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಒಂದು ಬೇಳೆನ ತಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ಅದು ಪೀಸ್ ಆಗಬೇಕು, ಆಗ ಅದು ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ. ಈಗ ಇದನ್ನ ಒಂದು ಜಾಗದಲ್ಲಿ ಶೋಧಿಸ್ಕೊತಾ ಇದೀನಿ ಒಂದು ಪಾತ್ರೆಯಲ್ಲಿ. ನಂತರ ಈಗಾಗಲೇ ನಾವು ಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ, ಆ ಬೇಳೆಯನ್ನ ಮತ್ತೊಮ್ಮೆ ಅದೇ ಪಾತ್ರೆಗೆ ಹಾಕೊಂಡು ಅದಕ್ಕೆ 1 ಕಪ್ನಷ್ಟು ಬೆಲ್ಲವನ್ನು ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ಬೇಕಂದ್ರೆ ಇನ್ನೊಂದು 1/4 ಕಪ್ ಎಕ್ಸ್ಟ್ರಾ ಹಾಕೊಳ್ಳಿ. ನಂತರ ಇದಕ್ಕೆ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ನಂತರ ಇದಕ್ಕೆ 3 ಏಲಕ್ಕಿಯನ್ನು ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೀಡಿಯಂ ಉರಿಯಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದು ಬೆಲ್ಲ ಎಲ್ಲ ನೀಟಾಗಿ ಕರಗಿ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಸ್ಟವ್ ಅನ್ನು ಆಫ್ ಮಾಡಿ ತಣ್ಣಗೆ ಹಾಕಿ ಬಿಡಬೇಕಾಗುತ್ತೆ. ಈಗ ಅಷ್ಟರಲ್ಲಿ ಹೋಳಿಗೆ ಸಾಂಬಾರನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಂಡು ಇದನ್ನು ಸಹ ಇದರೊಟ್ಟಿಗೆ ಫ್ರೈ ಮಾಡಿಕೊಂಡು ಇದಕ್ಕೆ 8 ಬ್ಯಾಡಗಿ ಮೆಣಸಿನ್ಕಾಯಿ 4 ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆಯನ್ನು ಸಹ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಇದಕ್ಕೆ 1/4 ಕಪ್ನಷ್ಟು ತೆಂಗಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗೆ ಹಾಕಿ ಬಿಡ್ತಾ ಇದ್ದೀನಿ. ಈಗ ಇದು ತಣ್ಣಗಾಗುವಷ್ಟರಲ್ಲಿ ನಾವು ಹೂರಣವನ್ನು ಸಿದ್ಧ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಸಹ ತಣ್ಣಗಾಗಿದೆ. ಇದನ್ನು ನೀರನ್ನು ಆ್ಯಡ್ ಮಾಡ್ಕೊಳ್ಳದೆ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು 2 ಸಾರಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ನುಣ್ಣಗೆ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೈಂಡ್ ಮಾಡ್ಕೊಂಡಿರುವಂಥ ಹೂರಣನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರ್ಗೆ ಈಗಾಗಲೇ ನಾವು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಮಿಶ್ರಣ ಏನಿರುತ್ತಲ್ಲ ಅದನ್ನು ಹಾಕೊಂಡು ಅದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ಹೂರಣನ ಹಾಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಟ್ಟಿ ಏನಿರುತ್ತಲ್ಲ ನಾವು ಮೊದಲೇ ಸಪ್ರೇಟ್ ಮಾಡಿರ್ತೀವಲ್ಲ ಅದಕ್ಕೆ ನಾವು ರುಬ್ಬಿರುವಂತಹ ಮಿಶ್ರಣನ ಹಾಕೊಂಡು ಮತ್ತೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ನಾನು ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಕುದಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಸಾಂಬಾರ್ ರೆಡಿಯಾಗಿದೆ. ಇಲ್ಲಿ ಕಣ್ಕನ್ನು ಸಹ ಚೆನ್ನಾಗಿ ನೆಂದಿದೆ. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಅದಾದಮೇಲೆ ಹೂರಣದಿಂದ ಈ ರೀತಿಯಾಗಿ ಮೀಡಿಯಂ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಕೊಂಡೆ. ಈ ರೀತಿಯಾಗಿ ಒಂದು ಬಟರ್ ಪೇಪರನ್ನು ತಗೋಬೇಕಾಗುತ್ತೆ. ಇಲ್ಲ ಒಬ್ಬಟ್ಟು ಮಾಡುವಂಥ ಶೀಟನ್ನಾದರೂ ತಗೊಳ್ಳಿ. ನಂತರ ನಾನಿಲ್ಲಿ 2 ಶೀಟನ್ನು ತಗೊಂಡು 2ಕ್ಕೂ ಸಹ ಎಣ್ಣೆಯನ್ನು ಹಚ್ಚಿಟ್ಕೊಂಡಿದ್ದೀನಿ. ಈಗ ನಾವು ಮೊದಲೇ ಕಲಸಿಟ್ಕೊಂಡಿರುವಂತಹ ಕಣ್ಕ ಏನಿರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಉಂಡೆನ ತಗೊಂಡು ಮಧ್ಯದಲ್ಲಿ ಕಣ್ಕನ್ನ ಇಟ್ಟು ನಾವು ಒಬ್ಬಟ್ಟನ್ನೆಲ್ಲ ಯಾವ ರೀತಿಯಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ತಟ್ಕೊತೀವಿ ಆ ರೀತಿಯಾಗಿ ತಟ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಈ ರೀತಿಯಾಗಿ
ಒಂದೇ ಸಮ ಕೈಯಲ್ಲಾದರೂ ತಟ್ಕೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ಮೇಲೆ ಒಂದು ಪೇಪರನ್ನು ಹಾಕಿ ನೀಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಒಬ್ಬಟ್ಟನ್ನು ಮಾಡ್ಕೋಬೋದು. ಇಲ್ಲ ನಿಮಗೆ ಸ್ವಲ್ಪ ದಪ್ಪ ಬೇಕಂದರೆ ದಪ್ಪನಾಗೂ ಮಾಡ್ಕೊಡಿ, ಇಲ್ಲಾಂದರೆ ತುಂಬ ತೆಳ್ಳಗೆ ಬೇಕಂದರೆ ಈ ರೀತಿಯಾಗಿ ತೆಳ್ಳಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಕಾದಿರುವಂತಹ ತವದ ಮೇಲೆ ಹಾಕಿ 2 ಕಡೆನೂ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ಇದೇ ರೀತಿಯಾಗಿ ನಾನು ಎಲ್ಲ ಹೋಳಿಗೆಗಳನ್ನು ಸಹ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಮೊದಲನೇದಾಗಿ ಕಣಕದಲ್ಲಿ ಚಿಕ್ಕದಾಗಿ ಪ್ರೆಸ್ ಮಾಡಿಕೊಂಡು ನಂತರ ಅದರೊಳಗಡೆ ಹೂರಣನ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ನೀವು ಎಲ್ಲ ಹೋಳಿಗೆಗಳನ್ನು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟ್ ಆಗೂ ಬರುತ್ತೆ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೆ ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾಡಿಕೊಂಡ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ಗೊತ್ತಾಗಿಲ್ಲ ಅಂದರೆ ನೀಟಾಗಿ ನಾನು ತೋರಿಸ್ತಿರುವಂಥ ರೀತಿಯಲ್ಲಿ ಗಾನಕ್ಕೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ ಅಂತ. ಮೊದಲನೇದಾಗಿ ನೀವು ಸೈಡಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಮಿಡಲಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹೋಳಿಗೆ ಪರ್ಫೆಕ್ಟಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನು ಇಲ್ಲಿ ತುಂಬ ತೆಳ್ಳಗೂ ಮಾಡ್ಕೊಳ್ತಾ ಇಲ್ಲ, ತುಂಬ ದಪ್ಪನಾಗೂ ಮಾಡ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ಮೀಡಿಯಮ್ ಆಗಿ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಖಂಡಿತವಾಗಿ ನಾನು ಈಗ ತೋರಿಸಿರುವಂಥ ರೀತಿಯಲ್ಲಿ ಯಾರೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅಂತೀರ ಅವರು ಸಹ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ತವದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗಾಗಲೇ ಮಾಡಿರುವಂಥ ಹೋಳಿಗೆಯನ್ನು ಇದ್ರ ಮೇಲೆ ಹಾಕೋಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ಇದೇ ರೀತಿಯಾಗಿ 2 ಸೈಡನ್ನು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾಗಿ ನೀಟಾಗಿ ಒಬ್ಬಟ್ಟುಗಳನ್ನು ಬೇಯಿಸ್ಕೊಳ್ಳಿ. ಈಗ ಎಲ್ಲ ಹೋಳಿಗೆಗಳು ಸಹ ರೆಡಿಯಾಗಿದೆ. ನಂತರ ಹೋಳಿಗೆ ಸಾಂಬಾರು ಸಹ ರೆಡಿಯಾಗಿತ್ತು. ಖಂಡಿತವಾಗಿ ನೀವು ಒಂದ್ಸಲ ನಾನು ತೋರಿಸಿರುವಂಥ ರೀತಿಯಲ್ಲಿ ಹೋಳಿಗೆ ಸಾಂಬಾರು ಮತ್ತು ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಸಾಂಬಾರು ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿರುವಂತಹ ಇನ್ನೂ ಅನೇಕ ವಿಡಿಯೋಗಳನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.